ಪ್ರತಿ 9 ಗಂಟೆಗೆ ಒಂದು ಕುಟುಂಬ ತನ್ನವರನ್ನ ಕಳೆದುಕೊಳ್ತಿದೆ. ಯಾರೋ ಒಬ್ಬ ಸ್ಟೂಡೆಂಟ್, ಯಾರೋ ಒಬ್ಬ ಫಾದರ್, ಯಾರೋ ಒಬ್ಬ ಮದರ್, ಯಾರೋ ಒಬ್ಬ ಫ್ರೆಂಡ್. ಮೆಂಟಲ್ ಪೇನ್ ತಾಳೋಕಾಗದೆ ಸೈಲೆಂಟ್ ಆಗಿ ಹೋಗ್ಬಿಡ್ತಿದ್ದಾರೆ. ಇದು ಸಿನಿಮಾ ಸ್ಟೋರಿ ಅಲ್ಲ, ರಿಯಲ್ ಸ್ಟ್ಯಾಟಿಸ್ಟಿಕ್ಸ್. ತೆಲಂಗಾಣನಲ್ಲಿ ಮೆಂಟಲ್ ಇಲ್ನೆಸ್ ರಿಲೇಟೆಡ್ ಸ್ಟ್ರೆಸ್ ಕಾರಣಕ್ಕೆ ಪ್ರತಿ 9 ಗಂಟೆಗೆ ಒಂದು ಜೀವ ಕಳೆದು ಹೋಗ್ತಿದೆ. ವರ್ಸ್ಟ್ ಪಾರ್ಟ್ ಏನು ಗೊತ್ತಾ? ಅವರು ಸಾಯೋ ಮುಂಚೆ ಹೆಲ್ಪ್ ಕೇಳಿರಬಹುದು, ಆದರೆ ಯಾರೂ ಸೀರಿಯಸ್ಲಿ ತೆಗೆದುಕೊಂಡಿರಲಿಲ್ಲ. ಒಬ್ಬ ಹುಡುಗ ಸಡನ್ಲಿ ಸೈಲೆಂಟ್ ಆಗ್ತಾನೆ. ಎಲ್ಲರೂ ಹೇಳ್ತಾರೆ ಆಟಿಟ್ಯೂಡ್ ಬಂದಿದೆ, ಆದರೆ ಒಳಗೆ ಅವನು ಬ್ರೋಕನ್ ಆಗಿರಬಹುದು. ಒಬ್ಬ ಮದರ್ ಸ್ಮೈಲ್ ಮಾಡ್ತಾಳೆ, ಆದರೆ ರಾತ್ರಿ ಎಲ್ಲರೂ ಮಲಗಿದ ಮೇಲೆ ಕ್ವಯಟ್ಲಿ ಅಳ್ತಿರಬಹುದು. ಒಬ್ಬ ಫಾದರ್ ನಾನ್ ಫೈನ್ ಅಂತ ಹೇಳ್ತಾನೆ, ಆದರೆ EMI, ಫ್ಯಾಮಿಲಿ ಪ್ರೆಷರ್, ಫೇಲಿಯರ್ ಫಿಯರ್ನಲ್ಲಿ ಇನ್ಸೈಡ್ ಕಂಪ್ಲೀಟ್ಲಿ ಟಯರ್ಡ್ ಆಗಿರಬಹುದು. ಸ್ಯಾಡ್ ರಿಯಾಲಿಟಿ ಏನು ಗೊತ್ತಾ? ಪೀಪಲ್ ನೋಟಿಸ್ ನ್ಯೂ ಡ್ರೆಸ್, ನ್ಯೂ ಮೊಬೈಲ್, ಇನ್ಸ್ಟಾಗ್ರಾಮ್ ಸ್ಟೇಟಸ್. ಆದರೆ ಯಾರಾದರೂ ಮೆಂಟಲಿ ಕೊಲ್ಯಾಪ್ಸಿಂಗ್ ಆಗ್ತಿದ್ರೆ ನೋಟಿಸ್ ಮಾಡಲ್ಲ. ಫ್ರ್ಯಾಕ್ಚರ್ ಆದರೆ ಪ್ಲಾಸ್ಟರ್ ಕಾಣಿಸುತ್ತದೆ, ಮೆಂಟಲ್ ಪೇನ್ ಆದರೆ ಸ್ಮೈಲ್ ಮಾತ್ರ ಕಾಣಿಸುತ್ತದೆ. ಕೆಲವರು ಕೊನೆಯವರೆಗೂ ನಾರ್ಮಲ್ ಆಕ್ಟಿಂಗ್ ಮಾಡ್ತಾರೆ, ಜೋಕ್ಸ್ ಮಾಡ್ತಾರೆ, ಆನ್ಲೈನ್ ಇರುತ್ತಾರೆ, ಆದರೆ ಇನ್ಸೈಡ್ ನನ್ನನ್ನು ಯಾರಾದರೂ ಅರ್ಥ ಮಾಡ್ಕೊಳ್ತಾರಾ ಅಂತ ಸೈಲೆಂಟ್ ಆಗಿ ಫೈಟ್ ಮಾಡ್ತಿರುತ್ತಾರೆ. ಒಂದು ಹಾರ್ಶ್ ವರ್ಡ್, ಒಂದು ಇನ್ಸಲ್ಟ್, ಒಂದು ಇಗ್ನರೆನ್ಸ್ ಆಲ್ರೆಡಿ ಬ್ರೋಕನ್ ಆಗಿರೋ ಹಾರ್ಟ್ಗೆ ಲಾಸ್ಟ್ ಪುಷ್ ಆಗಬಹುದು. ಸೊ ಪ್ಲೀಸ್, ಯಾರಾದರೂ ಸಡನ್ಲಿ ಸೈಲೆಂಟ್ ಆಗಿದ್ರೆ, ಒಂಟಿಯಾಗಿದ್ರೆ, ನಾನು ಓಕೆ ಅಂತ ಫೇಕ್ ಸ್ಮೈಲ್ ಮಾಡಿದ್ರೆ ಇಗ್ನೋರ್ ಮಾಡಬೇಡಿ. ಒಮ್ಮೆ ಜೆನ್ಯೂನ್ಲಿ ಕೇಳಿ, ನೀನು ನಿಜವಾಗಿಯೂ ಓಕೆ ಇದೆಯಾ? ರಿಮೆಂಬರ್, ಸೂಯಿಸೈಡ್ ಸೊಲ್ಯೂಷನ್ ಅಲ್ಲ. ಟಾಕಿಂಗ್ ಇಸ್ ಸ್ಟ್ರೆಂತ್, ಕ್ರೈಯಿಂಗ್ ಇಸ್ ಹ್ಯೂಮನ್. ಹೆಲ್ಪ್ ಕೇಳೋದು ವೀಕ್ನೆಸ್ ಅಲ್ಲ. ಒಂದು ಕೇರಿಂಗ್ ಮಾತು, ಒಂದು ಹಗ್, ಒಂದು ಫೋನ್ ಕಾಲ್ ಒಬ್ಬರ ಜೀವ ಉಳಿಸಬಹುದು. ಇನ್ನಷ್ಟು ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ, ಶೇರ್, ಕಮೆಂಟ್ ಮಾಡಿ.